ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಉತ್ತರ ಕರ್ನಾಟಕ ಸ್ವೀಟ್ ಒಳಗ ಒಂದಾಗಿರುವಂತ ಖೋವಾ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಥವಾ ಖೋವಾ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಾಗ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ನನಗಂತೂ ಈ ತರದ ಹೋಳಿಗೆ ಅಂದ್ರೆ ಬಹಳ ಇಷ್ಟ ರೀ. ಯಾಕಂದ್ರೆ ನಾವು ಬೇಳೆ ಹೋಳಿಗೆಕ್ಕಿಂತ ಖೋವಾ ಒಬ್ಬಟ್ಟು ಒಂದ್ ಸರ್ತಿ ಮಾಡ್ಕೊಂಡ್ ತಿಂದ್ರಂದ್ರೆ ಇಷ್ಟು ಸೂಪರ್ ಸಾಫ್ಟ್ ಆಗಿ ಬಾಯಲ್ಲಿ ಇಟ್ರೆ ಸಾಕ್ರಿ ಬೆಣ್ಣಿ ತರ ಕರಗುವಂತ ಖೋವಾ ಒಬ್ಬಟ್ಟು ಈಸಿಯಾಗಿ ಪರ್ಫೆಕ್ಟ್ ಆಗಿ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುವಂತ್ರಿ. ಬಾಯಾಗಿಟ್ರೆ ಸಾಕ್ರಿ ಕರಗುವಂತ ಹೋಳಿಗೆ ಅದಾವ ನೋಡ್ರಿ. ಮತ್ತೆ ತಡರಿ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಮಂತ್ರಿ. ವಿಡಿಯೋ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಕೂಡ ಮಾಡ್ರಿ. ಮೊದ್ಲಿಗೆ ನಾವು ಹಿಟ್ಟು ಕಲ್ಸ್ಕೊಳಮಂತ್ರಿ. ಹೋಳಿಗೆ ಮಾಡಾಕ ಕಣಕ ರೆಡಿ ಮಾಡ್ಕೋಬೇಕ್ರಿ. ಇಲ್ಲೊಂದ್ ಬೌಲ್ದಾಗ 1 ಕಪ್ ಆಗೋಷ್ಟು ಮೈದಾ ಹಾಕೊಂಡಿನ್ರಿ. ಅದೇ ರೀತಿ 1-2 ಸ್ಪೂನ್ ಆಗೋಷ್ಟು ನಾರ್ಮಲ್ ಆಗಿ ಸೂಜಿ ಇರ್ತೈತಲ್, ಸೂಜಿ ಅಂತಾರ್ರಿ, ರವಾ ಅಂತಾರ್ರಿ. ಇದು ಸಣ್ಣ ರವಾ ಇದ್ರಂದ್ರ ಚಿರೋಟಿ ರವಾ ಹಾಕೊಂಡೇನ್ರಿ. ಸ್ವಲ್ಪ ಉಪ್ಪು, ಒಂದ್ ಚಿಟಿಕೆ ಆಗೋಷ್ಟು ಅರ್ಶಿನ ಹಾಕೊಂಡೇನ್ರಿ. ಇವಾಗ ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳಮಂತ್ರಿ. ಇದಕ್ಕ ಸ್ವಲ್ಪ ನೀರ್ ಹಾಕೊಂಡು ನಾವು ನಾರ್ಮಲ್ ಆಗಿ ಹೋಳಿಗೆ ಹಿಟ್ಟು ಯಾವ ರೀತಿ ಕಲಿಸ್ತೇವಲ್ರಿ ಅದೇ ರೀತಿ ಕಲ್ಸ್ಬೇಕ್ ನೋಡ್ರಿ. ನೀವ್ ಈ ಹಿಟ್ಟೊಳಗ ಯಾವ ತರದ್ ಹೋಳಿಗೆ ಬೇಕಾದ್ರೂ ಮಾಡ್ಬೋದು ನೋಡ್ರಿ. ಅಷ್ಟು ಪರ್ಫೆಕ್ಟ್ ಆಗಿ ಬರ್ತಾವ್ರಿ. ಒಂದ್ ಚೂರು ಹರಿಲಾರ್ದೇನೆ ಹೋಳಿಗೆ ಬರ್ತಾವ್ ನೋಡ್ರಿ. ಈ ತರ ನೀವ್ ಹಿಟ್ಟು ಕಲಿಸಿ ಮಾಡಿದ್ರಿ ಅಂದ್ರ ಇವಾಗ ಹಿಟ್ಟು ಅನ್ನೋದು ಕಲ್ಸ್ಕೊಂಡೇವ್ರಿ. ಇದು ಹಿಟ್ಟನ್ನ ಸ್ವಲ್ಪ ಎಣ್ಣೆ ಹಾಕೊಂಡು ಇನ್ನೊಂದ್ ಸ್ವಲ್ಪ ನಾದ್ಕೊಳ್ಳುಮಂತ್ರಿ. ನೋಡ್ತಾ ಇರ್ಬೋದ್ರಿ, ಈ ತರ ಇರ್ಬೇಕ್ರಿ ಹೋಳಿಗೆ ಹಿಟ್ಟು ಅನ್ನೋದು. ಅವಾಗ ನಮಗ ಪರ್ಫೆಕ್ಟ್ ಆಗಿ ಹೋಳಿಗೆ ಬರ್ತಾವ ನೋಡ್ರಿ. ಇದನ್ನ ಒಂದ್ಸರ್ತಿ ಕಲ್ಸ್ಕೊಳದಾಗನ ಇದಕ್ ಏನ್ ಮಾಡುಮ್ರಿ, ನಾವು ಎಣ್ಣೆ ಒಳಗೆ ನೆನ್ಸಿಟ್ಕೋಬೇಕಾಗತ್ರಿ ಹಿಟ್ಟನ್ನ. ಅವಾಗ ಮಾತ್ರ ನಮ್ಗ ಹೋಳಿಗೆ ಅನ್ನೋದು ಸಾಫ್ಟ್ ಆಗಿ ಬರ್ತಾವ ನೋಡ್ರಿ. ಈ ತರ ಸ್ವಲ್ಪ ಅಗಲ್ ಮಾಡ್ಕೊಂಡು ಇದ್ರೊಳಗೆಲ್ಲಾ ಎಣ್ಣೆ ಹಾಕೋಬೇಕ್ ನೋಡ್ರಿ. 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಏನಿಲ್ಲ ಅಂದ್ರೂ 1 ಅವರ್ ಅಥವಾ ಅರ್ಧ ಗಂಟೆ ನೆನ್ಸಿಟ್ಕೋಬೇಕಾಗುತ್ತೆ ನೋಡ್ರಿ. ಇದು ಹಿಟ್ಟು ನೆನಿಲ್ರಿ, ನಾವೇನ್ ಮಾಡುಮ್ರಿ ಹೂರ್ಣ ರೆಡಿ ಮಾಡ್ಕೊಳಮಂತ್ರಿ. ಇಲ್ಲಿ ನೋಡ್ರಿ, ಒಂದ್ ಕಡಾಯಿ ಒಳಗ ನಾನು 1 ಕಪ್ ಆಗೋಷ್ಟು ಖವಾ ತಗೊಂಡೇನ್ರಿ. ನಾರ್ಮಲ್ ಆಗಿ ಎಲ್ಲಾ ಇದ್ರಾಗ ಸಿಗ್ತೈತ್ರಿ ಇದು. 1 ಕಪ್ ಆಗೋಷ್ಟು ಖವಾ ಹಾಕೊಂಡೇನ್ರಿ. ಇದು ಇಷ್ಟ ಗಟ್ಟಿ ಐತಲ್ರಿ, ಇದು ನಾವ್ ಯಾವ ರೀತಿ ಕುದಿಸ್ತೇವಲ್ರಿ ಆ ರೀತಿ ಇದು ತೆಳುವಾಕೋತ ಬರ್ತೈತ್ರಿ. ನಾವ್ ಗ್ಯಾಸ್ ಅನ್ನೋದು ಲೋ ಫ್ಲೇಮ್ ದಾಗ ಇಟ್ಟು ಇದನ್ನ ಹೂರ್ಣ ರೆಡಿ ಮಾಡ್ಕೋಬೇಕ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಸ್ವಲ್ಪ ತೆಳುವಾಗೈತಲ್ರಿ. ಈ ಟೈಮ್ದಾಗ ನಾವ್ ಏನ್ ಮಾಡ್ಬೇಕ್ರಿ, ಅರ್ಧ ಕಪ್ ಆಗೋಷ್ಟು ನಾನು ಸಕ್ರಿ ಹಾಕೊಳತೀನಿ ನೋಡ್ರಿ. 1 ಕಪ್ ಖವಾಕ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ರಿ ಕರೆಕ್ಟ್ ಸ್ವೀಟ್ ಆಗತ್ರಿ. ಇವಾಗ ಇದನ್ನ ಒಟ್ಟ ಕೈ ಬಿಡ್ದೇನೆ ಒಂದೇ ಸಮನೆ ತಿರುತಾ ಇರ್ಬೇಕ್ರಿ. ನಾವು ಅಕಸ್ಮಾತ್ 1-2 ನಿಮಿಷ ಕೈ ಬಿಟ್ಟೇವ್ ಅಂದ್ರ ಇದು ಹೊತ್ತತ್ರಿ ಜಲ್ದಿನೇ. ಮತ್ತ ಇವಾಗ ನೋಡ್ತಾ ಇರ್ಬೋದ್ರಿ, ಸ್ವಲ್ಪ ಗಟ್ಟಿ ಆಗತೈತಲ್ರಿ. ಗ್ಯಾಸ್ ಅನ್ನೋದು ಲೋ ಫ್ಲೇಮ್ ದಾಗೆ ಇಡ್ಬೇಕ್ ನೋಡ್ರಿ. ಇದು ನೆನ್ಪಿಟ್ಕೋಬೇಕ್ರಿ ನೀವು. ಹೈ ಫ್ಲೇಮ್ ದಾಗ ಇಟ್ರಂದ್ರ ಜಲ್ದಿ ಹೊತ್ ಬಿಡ್ತೈತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಗಟ್ಟಿ ಆಗೈತ್ ನೋಡ್ರಿ ಖವಾ ಎಲ್ಲಾ. ಇವಾಗ ನಾವು 4-5 ಸಣ್ಣದಾಗೆ ಜಜ್ಜಿರುವಂತ ಏಲಕ್ಕಿ ಪುಡಿ ಹಾಕೊಳತೀನಿ ನೋಡ್ರಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ಮಸ್ತಾಗೆ ಬರ್ತೈತ್ರಿ. ಇವಾಗ ಇದನ್ನ ಇನ್ನೊಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳಮಂತ್ರಿ. ಇದನ್ನ ಏನ್ ಮಾಡೋದ್ರಿ, ಇದು ಮಿಕ್ಸ್ ಆಗನ ಒಂದ್ ಪ್ಲೇಟ್ದಾಗ ಎತ್ತಿಟ್ಕೊಳಮಂತ್ರಿ. ಇದು ಸ್ವಲ್ಪ ಕೋಲ್ಡ್ ಆಗ್ಬೇಕ್ರಿ. ಯಾಕಂದ್ರ ಕೋಲ್ಡ್ ಆಗನ ನಮ್ಗ ಹೋಳಿಗೆ ಮಾಡಾಕ್ ಬರ್ತೈತ್ರಿ. ನೀವ್ ಹಂಗೆ ಬಿಸಿ ಬಿಸಿ ಹೂರ್ಣ ಇಟ್ಟಂತ್ರು ಹೋಳಿಗೆ ಮಾಡಾಕ್ ಬರಂಗಿಲ್ರಿ. ಇವಾಗ ನೋಡ್ರಿ, ಪರ್ಫೆಕ್ಟ್ ಆಗಿ ಹೂರ್ಣ ರೆಡಿ ಆಗೈತ್ರಿ. ನೋಡ್ತಾ ಇರ್ಬೋದ್ರಿ, ಒಂದ್ ಚೂರು ಕಡೆ ಕಂಟಿಲ್ರಿ. ಇವಾಗ ನಾ ತೆಗೆದು ಇದನ್ನ ಪ್ಲೇಟ್ ಒಳಗ್ ಹಾಕೊಂಡಿನ್ರಿ. ಕೋಲ್ಡ್ ಕೂಡ ಆಗೈತ್ರಿ. ಸ್ವಲ್ಪ ಈ ತರ ಕೈ ಒಳಗ್ ಇಟ್ಕೊಂಡು ಉಂಡೆ ಮಾಡ್ಕೊಂಡ್ರ ನೋಡ್ರಿ, ಈ ತರ ಉಂಡೆ ಆಗ್ಬೇಕ್ರಿ. ಅಂದ್ರ ಹೋಳಿಗೆ ಅನ್ನೋದು ಪರ್ಫೆಕ್ಟ್ ಆಗಿ ಬರ್ತಾವ್ ನೋಡ್ರಿ ನಮಗ. ಇವಾಗ ನಾವು ಹಿಟ್ ಕೂಡ ನೋಡ್ತಾ ಇರ್ಬೋದ್ರಿ, ಹಿಟ್ ಕೂಡ ಸಾಫ್ಟ್ ಆಗಿ ನೆಂದೈತ್ರಿ. ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಮೆತ್ತಗಾಗೈತ್ರಿ ಹಿಟ್ ಅನ್ನೋದು. ಇವಾಗ ನಾವು ಹೂರ್ಣ ಎಷ್ಟ್ ತಗೊಂಡ್ವಲ್ರಿ ಅಷ್ಟೇ ಹಿಟ್ ತಗೋಬೇಕ್ ನೋಡ್ರಿ. ಹೂರ್ಣ ಜಾಸ್ತಿ ಮತ್ತ ಹಿಟ್ ಕಡಿಮೆ ಐತಂದ್ರ ಹೋಳಿಗೆ ಅನ್ನೋದು ಒಂದ್ ಚೂರು ಕರೆಕ್ಟ್ ಆಗಿ ಬರಂಗಿಲ್ರಿ. ಅಷ್ಟು ಪರ್ಫೆಕ್ಟ್ ಆಗಿ ಹೂರ್ಣ ಮತ್ತ ಹಿಟ್ಟು ಎರಡು ಸೇಮ್ ಇರ್ಬೇಕ್ರಿ ಮೆಜರ್ಮೆಂಟ್ ದಾಗ. ಅದು ಎಷ್ಟ್ ತಗೊಂಡೇವಲ್ರಿ ಅಷ್ಟೇ ಹೂರ್ಣ ಕೂಡ ತಗೋಬೇಕ್ ನೋಡ್ರಿ. ಇವಾಗ ಇದನ್ನ ಒಂದ್ ಚೂರು ತೆಳುವಾಗಿ ಸ್ವಲ್ಪ ಅಗಲ್ ಮಾಡ್ಕೊಂಡು ಹೂರ್ಣ ತುಂಬ್ಕೊಳಮಂತ್ರಿ. ನಾರ್ಮಲ್ ಆಗಿ ನಾವು ಹೋಳಿಗೆ ಮಾಡ್ತೇವಲ್ರಿ ಅದೇ ರೀತಿನೇ ಸೇಮ್ ರೀ ಇದು ಕೂಡ. ಇವಾಗ ನೋಡ್ತಾ ಇರ್ಬೋದ್ರಿ, ನಾನು ಇಲ್ಲಿ ಹೂರ್ಣ ತುಂಬಾತೀನಿ ನೋಡ್ರಿ. ಒಂದ್ಸತಿ ಈ ತರ ಹೋಳಿಗೆ ಮಾಡ್ ನೋಡ್ರಿ, ನೀವು ಬೇಳೆ ಒಬ್ಬಟ್ಟೆ ಮರ್ತ್ ಬಿಡ್ತೀರಿ. ಅಷ್ಟು ಟೇಸ್ಟಿಯಾಗಿ, ಅಷ್ಟು ಸೂಪರ್ ಆಗಿ ಮತ್ತೆ ಅಷ್ಟೇ ಈಸಿಯಾಗಿ ಬರುವಂತ ಒಬ್ಬಟ್ಟು ಅಂತಾನೆ ಹೇಳ್ಬೋದು ನೋಡ್ರಿ. ನನಗಂತೂ ಈ ತರದ ಹೋಳಿಗೆ ಅಂದ್ರ ಬಹಳ ಇಷ್ಟ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಪರ್ಫೆಕ್ಟ್ ಆಗಿ ರೆಡಿ ಐತ್ರಿ. ನಾ ಹೂರ್ಣ ಅದು ತುಂಬ್ಕೊಂಡಿನ್ರಿ. ಇಲ್ಲೊಂದ್ ಪೇಪರ್ ತಗೊಂಡಿನ್ರಿ. ಪೇಪರ್ ಸ್ವಲ್ಪ ಎಣ್ಣೆ ಸೋರ್ಕೊಂಡು ಇವಾಗ ಇದನ್ನ ಕೈಲಿ ಆದ್ರೂ ನೀವು ಒತ್ಕೋಬಹುದ್ರಿ ಅಥವಾ ಲಟ್ಟಿನ ಗೆಲೆ ಆದ್ರೂ ಲಟ್ಸ್ಕೋಬಹುದ್ರಿ. ನಾನಿಲ್ಲಿ ಲಟ್ಟಿನ ಗೆಲೆನೆ ಲಟ್ಸ್ಕೊಳತೀನಿ ನೋಡ್ರಿ. ಇದು ಕೈಲಿ ಒತ್ಕೊಳಕ್ನು ಬರ್ತೈತ್ರಿ, ಆದ್ರ ನಾ ಕೈಲಿ ಒತ್ತಾ ಇಲ್ರಿ.
ಲಟ್ಟಿನ್ಗೆಲೆನೆ ಲಟ್ಸಾತೀನಿ ನೋಡ್ರಿ. ಇದು ಜಾಸ್ತಿ ಏನ್ ದೊಡ್ಡದ್ ಮಾಡೋದ್ ಬೇಕಾಗಿಲ್ರಿ, ಯಾಕಂದ್ರ ಕವಾ ಹೋಳ್ಗಿ ಬಾಳ ದೊಡ್ಡ ಇರಂಗಿಲ್ರಿ. ಇಷ್ಟೇ ಮೀಡಿಯಂ ಸೈಜ್ ನೋಡ್ರಿ, ಜಾಸ್ತಿ ದೊಡ್ಡದು ಇಲ್ರಿ, ಜಾಸ್ತಿ ಸಣ್ಣದ್ ಕೂಡ ಇಲ್ರಿ. ಇಲ್ಲಿ ತವಾ ಕೂಡ ಕಾದೈತ್ರಿ, ತವಾ ಮೇಲೆ ಹಾಕೊಂಡಿನ್ರಿ ನಾನು. ಇವಾಗ ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕೊಳಮಂತ್ರಿ. ಇದು ತುಪ್ಪದಾಗೆ ಬೇಯಿಸ್ಕೋಬೇಕ್ರಿ ನಾವು. ಇವಾಗ ನೋಡ್ರಿ ಎರಡೂ ಸೈಡ್ ಚಂದಾಗೆ ತುಪ್ಪ ಹಾಕೊಂಡು ಇದನ್ನ ಬೇಯಿಸ್ಕೋಬೇಕು ನೋಡ್ರಿ. ಬಾಯಾಗಿಟ್ರ ಸಾಕ್ರಿ, ಬೆಣ್ಣಿ ತರ ಕರ್ಗುವಂತ ಹೋಳ್ಗಿ ಕೇವಲ ಒಂದ್ 5 ನಿಮಿಷದಾಗ ಇನ್ಸ್ಟೆಂಟ್ ಆಗಿ ರೆಡಿ ಆಗ್ತಾವ ನೋಡ್ರಿ. ಇನ್ನೇನ್ ವರಮಹಾಲಕ್ಷ್ಮಿ ಹಬ್ಬ ಬರತೈತ್ರಿ, ಆ ಹಬ್ಬಕ್ ಕೂಡ ಈ ತರದ ಹೋಳಿಗೆ ಕೂಡ ನೀವ್ ಮಾಡ್ಕೋಬಹುದು ನೋಡ್ರಿ. ದೇವ್ರಿಗೆ ನೈವೇದ್ಯ ಆಗಿ ಎಷ್ಟ್ ಈಸಿಯಾಗಿ ಕೇವಲ ಒಂದ್ 5-10 ನಿಮಿಷದಾಗ ಈ ತರದ ಹೋಳ್ಗಿ ಮಾಡ್ಕೋಬಹುದು ನೋಡ್ರಿ. ಮತ್ತ ಮಕ್ಳಿಗ್ ಕೂಡ ಬಹಳ ಇಷ್ಟ ಆಗತ್ರಿ. ಟೇಸ್ಟ್ ಒಳಗಂತೂ ಸೂಪರ್ ಆಗಿರ್ತೈತ್ ನೋಡ್ರಿ. ಒಂದ್ಸತಿ ಈ ರೆಸಿಪಿ ನೋಡಿದ ತಕ್ಷಣ ನೀವು ಕೂಡ ಮನಿಯೊಳಗ್ ಟ್ರೈ ಮಾಡ್ರಿ. ಹೆಂಗ್ ಬರ್ತೈತ್ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೋಡಿದ್ರಲ್ರಿ ಎಷ್ಟು ಸಿಂಪಲ್ ಆಗಿ ಟೇಸ್ಟಿ ಆಗಿರುವಂತ ಕವಾ ಹೋಳಿಗೆ ರೆಡಿ ಆದವ್ರಿ. ಸಿಂಪಲ್ ಐತ್ರಿ, ಮತ್ತ ಯಾರಿಗ್ ಹೋಳಿಗೆ ಬರಲ್ಲಲ್ರಿ ಅಂತವ್ರು ಕೂಡ ಪರ್ಫೆಕ್ಟ್ ಆಗಿ ಮಾಡುವಂತ ಹೋಳಿಗೆ ಅದಾವ್ ನೋಡ್ರಿ. ನಾ ಹೇಳೋ ಮೆಜರ್ಮೆಂಟ್ ನೀವು ಕರೆಕ್ಟ್ ಫಾಲೋ ಮಾಡಿದ್ರಂದ್ರ ಹೋಳಿಗೆ ಬರ್ಲಾರ್ದವ್ರು ಕೂಡ ಪರ್ಫೆಕ್ಟ್ ಆಗಿ ಹೋಳಿಗೆ ಮಾಡ್ತಾರ್ರಿ. ಅಷ್ಟ್ ಈಸಿ ಆಗಿರುವಂತ ರೆಸಿಪಿ ಹೇಳಿನ್ ನೋಡ್ರಿ. ನಿಮಗ್ ನನ್ ರೆಸಿಪಿ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಮತ್ತೆ ತಡರಿ, ನೀವು ಕೂಡ ಈ ರೆಸಿಪಿ ಟ್ರೈ ಮಾಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಸೂಪರ್ ಆಗಿ, ಎಷ್ಟು ಸಾಫ್ಟ್ ಆಗಿ ರೆಡಿ ಆಗ್ಯಾವ ಅಂತ ಹೇಳಿ. ನೀವು ಜಾಸ್ತಿ ತುಪ್ಪ ಹಾಕಿದ್ರಲ್ರಿ ಕ್ರಿಸ್ಪಿಯಾಗಿ ಬರ್ತೈತ್ರಿ. ನೋಡ್ರಿ ಇದು ಜಾಸ್ತಿ ತುಪ್ಪ ಹಾಕಿ ಮಾಡೀನ್ರಿ, ಕ್ರಿಸ್ಪಿಯಾಗಿ ಬರ್ತೈತ್ರಿ. ಮತ್ ನೀವು ಕಡಿಮೆ ತುಪ್ಪ ಹಾಕಿ ಮಾಡಿದ್ರ ಅಂತ ಇಟ್ಕೋರಿ, ಫುಲ್ ಸಾಫ್ಟ್ ಆಗಿ ಬಾಯಾಗಿಟ್ರ ಸಾಕ್ರಿ ಕರುಗ್ಬೇಕ್ರಿ. ಎರಡು ತರದ ಹೋಳಿಗೆ ಸೂಪರ್ ಆಗಿ ಹತ್ತತ್ ನೋಡ್ರಿ. ಯಾವ ತರದ ಹೋಳಿಗೆ ನಿಮ್ಗೆ ಇಷ್ಟ ಆಗುತ್ತಲ್ರಿ ಆ ತರ ನೀವ್ ಮಾಡ್ಕೋಬಹುದ್ರಿ. ಇಲ್ಲಿ ನೋಡ್ರಿ ನಾನ್ ಕಡಿಮೆ ತುಪ್ಪ ಹಾಕಿ ಮಾಡೋದ್ ಹೋಳಿಗೆ ಈ ತರ ಸಾಫ್ಟ್ ಆಗಿ ಬರ್ತೈತ್ ನೋಡ್ರಿ. ನೋಡ್ರಿ ಎಷ್ಟು ಸಾಫ್ಟ್ ಆಗೈತ್ರಿ. ಮತ್ತೆ ತಡರಿ, ಒಂದ್ಸರ್ತಿ ರೆಸಿಪಿ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತ್ ಅಂತ ಹೇಳಿ ಕಮೆಂಟ್ ಮಾತ್ರ ಮಾಡೋದ್ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನ್ರಿ. ಅಲ್ಲಿವರೆಗೂ ಬಾಯ್.